ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಇಲ್ಲಿ ತನಕ ಡಿಪ್ಲೊಮಾ CET ಮ್ಯಾಥಮೆಟಿಕ್ಸ್ ವಿಡಿಯೋಸ್ಗಳು ಸುಮಾರು ವಿಡಿಯೋಸ್ಗಳು ನಿಮ್ಗೆ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸ್ 8ಗೆ ಬರ್ತಾ ಇದ್ದೀನಿ. ಇದಾದ್ಮೇಲೆ ಇನ್ನೊಂದು ವಿಡಿಯೋ ಆದರೆ ಆಲ್ಮೋಸ್ಟ್ ನಿಮ್ಮದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಏನೇನು ಸಿಲೆಬಸ್ ಇದೆ ಎಲ್ಲಾನು ಕಂಪ್ಲೀಟ್ ಮಾಡ್ದಂಗಾಗುತ್ತೆ. ನೋಡಿ, ನಿನ್ನೆ ಲಾಸ್ಟ್ ವಿಡಿಯೋನಲ್ಲಿ ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ದು ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ವಾಟ್ ಈಸ್ ಡಿಫರೆನ್ಷಿಯಲ್ ಈಕ್ವೇಷನ್, ಹೌ ಟು ಫೈಂಡ್ ಆರ್ಡರ್ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್, ಆಮೇಲೆ ಒಂದು ಹೌ ಟು ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕೊಟ್ಟಾಗ ಹೆಂಗೆ ಮಾಡೋದು ಅಂತ ನೋಡಿದ್ವಿ. ಅದರಲ್ಲಿ ಒಂದು ಲೆಕ್ಕ ಮಾಡಿದ್ವಿ, ಏನದು ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ಬಿಟ್ಟು y is equal to a e to the power x plus b e to the power minus x. ನೋಡಿ, ಅದೇ ಕ್ವಶನ್, ಸೇಮ್ ಕ್ವಶನ್ 2019 ಕೊಟ್ಟಿದ್ದಾರೆ. 2019 ಲಾಸ್ಟ್ ಕ್ಲಾಸಲ್ಲಿ ಒಂದು ಲಾಸ್ಟ್ ಪ್ರಾಬ್ಲಮ್ ಮಾಡಿದೆ. ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ y is equal to a e to the power x plus b e to the power minus x by eliminating a and b ಅಂತ ಅದೇ ಪ್ರಶ್ನೆ ಕೊಟ್ಟಿದ್ದಾರೆ. ಅದಕ್ಕೆ ಆನ್ಸರ್ ನೀವು ಮಾಡ್ಬೋದು, ನಾನೇನು ಪ್ರಶ್ನೆ ಕೊಡಲ್ಲ. ಅದು ಇನ್ನೊಂದು ಕೊಟ್ಟಿದ್ದಾರೆ, ಅದು ನಾವೇ ಮಾಡೋಣ. ನೋಡಿ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ ಬೇರೆ ಬೇರೆ ಏನು ಕೊಡ್ತಾರೆ ಅಂತ ನೋಡಿ. ಬೇರೆ ಬೇರೆ ಏನು ಕೊಡ್ತಾರೆ ಅಂತಂದ್ರೆ, ಒಂದು ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ y is equal to a cos mx plus b sin mx by eliminating a and b ಅಂತ ನೋಡಿ. ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ ನಿನ್ನೆ ಒಂದು ಲೆಕ್ಕ ಹೇಳ್ಕೊಟ್ಟಿದ್ದೆ. ಅದೇ ತರದ್ದು ಎರಡನೇ ಲೆಕ್ಕ ನೋಡಿ. ಈ ತರ ಬಂದಾಗೆಲ್ಲ ನೆನ್ಪಿಟ್ಕೊಳ್ಳಿ, ಏನ್ ಮಾಡಬೇಕು, ಎರಡು ಸಲ ಡಿಫರೆನ್ಶಿಯೇಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಈಗ ಇದನ್ನ ಒಂದ್ಸಲಿ ಡಿಫರೆನ್ಶಿಯೇಟ್ ಮಾಡೋಣ. ನೋಡಿ, y is equal to a cos mx plus b sin mx. ಇದನ್ನ ಒಂದ್ಸಲಿ ಡಿಫರೆನ್ಶಿಯೇಟ್ ಮಾಡಿದ್ರೆ dy by dx. ನೋಡಿ, dy by dx ಕಂಡುಹಿಡಿಬೇಕಂದ್ರೆ a ಕಾನ್ಸ್ಟೆಂಟ್ ಆಚೆ ತೆಗೆದ್ಬಿಟ್ಟು ಒಂದೇ ಸಲ ಬರ್ಬಿಡ್ತೀನಿ. a into d by dx cos mx plus b into d by dx sin mx. ಈಗ cos mx ಹೆಂಗೆ ಡಿಫರೆನ್ಶಿಯೇಟ್ ಮಾಡೋದು, sin mx ಹೆಂಗೆ ಡಿಫರೆನ್ಶಿಯೇಟ್ ಮಾಡೋದು ನೋಡಿ. d by dx cos x ಅಂದ್ರೆ ಏನಪ್ಪ, d by dx cos x ಅಂದ್ರೆ ಮೈನಸ್ sin x ಅಲ್ವಾ. d by dx cos mx ಅಂದ್ರೆ ಏನು, ಮೈನಸ್ m sin mx. ಅದೇ ತರ d by dx sin x ಅಂದ್ರೆ cos x, d by dx sin mx ಅಂದ್ರೆ m cos mx ಅಂತ. ಈಗ a ಇಂಟು d by dx cos mx ಅಂದ್ರೆ ಏನು, ಮೈನಸ್ m sin mx ಪ್ಲಸ್ b ಇಂಟು d by dx sin mx ಅಂದ್ರೆ m cos mx. This is equal to ma sin mx plus mb cos mx. ನೋಡಿ, ಒಂದ್ಸಲಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಈ ತರ ಬರುತ್ತೆ. ಈಗ ಇದನ್ನ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಂತ ಬರ್ಕೋಬೇಕು, d square y by dx square is equal to ಮೈನಸ್ ma ಆಚೆ ಕಡೆ ತಗೋಬೇಕು, ಯಾಕಂದ್ರೆ m ಕಾನ್ಸ್ಟೆಂಟ್ ಏನು ಕಾನ್ಸ್ಟೆಂಟ್. ಮೈನಸ್ ma d by dx sin mx ಪ್ಲಸ್ mb d by dx cos mx. ನೋಡಿ, ಈ ತರ ಲೆಕ್ಕ ಬಂದಾಗ ನೀವು ಇದಕ್ಕೆ ಆನ್ಸರ್ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಏನ್ ಮಾಡ್ಬೇಕು, ಕೊಟ್ಟಿರೋ ಈಕ್ವೇಶನ್ ಅನ್ನ ಎರಡು ಸಲ ಡಿಫರೆನ್ಶಿಯೇಟ್ ಮಾಡಬೇಕು. ಈಗ ದಿಸ್ ಇಸ್ ಈಕ್ವಲ್ ಟು ಮೈನಸ್ ma d by dx sin mx ಅಂದ್ರೆ ಏನು, m cos mx ಪ್ಲಸ್ mb d by dx cos mx ಅಂದ್ರೆ ಏನು, ಮೈನಸ್ m sin mx. ಈಗ ಮೈನಸ್ ma ಇಂಟು m ಅಂದ್ರೆ ಮೈನಸ್ m ಸ್ಕ್ವೇರ್ a cos mx ಪ್ಲಸ್ ಇದು ಮೈನಸ್ ಆಗುತ್ತೆ, ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ m ಸ್ಕ್ವೇರ್ b sin mx. ನೋಡಿ, ಮೈನಸ್ m ಸ್ಕ್ವೇರ್ a cos mx ಮೈನಸ್ m ಸ್ಕ್ವೇರ್ b sin mx. ಈಗ ಇವೆರಡರಲ್ಲೂ ಮೈನಸ್ m ಸ್ಕ್ವೇರ್ ಕಾಮನ್ ತೆಗಿಬಹುದು ಅಲ್ವಾ. ನೋಡಿ, ನಮ್ಗೆ ಏನಪ್ಪಾ ಅಂತಂದ್ರೆ ಎರಡು ಸಲ ಡಿಫರೆನ್ಶಿಯೇಟ್ ಮಾಡಿದಾಗ ಇದು ಬರ್ಬೇಕು ನಮ್ಗೆ ಆನ್ಸರ್ ಅಲ್ಲಿ a cos mx plus b sin mx. ಅದು ಬಂದಿಲ್ಲ ಅಂದ್ರೆ ನೀವೇನ್ ಮಾಡಬೇಕು, ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಬರಂಗಿರ್ತದೆ, ಸರಿನಾ. ನೋಡಿ, ಈಗ ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಏನಪ್ಪಾ,
ಕಾಮನ್ ಫ್ಯಾಕ್ಟರ್ ಮೈನಸ್ ಎಮ್ ಸ್ಕ್ವೇರ್ ಅಲ್ವಾ ನೋಡಿ, ಇಲ್ಲೂ ಮೈನಸ್ ಎಮ್ ಸ್ಕ್ವೇರ್ ಇದೆ, ಇಲ್ಲೂ ಮೈನಸ್ ಎಮ್ ಸ್ಕ್ವೇರ್ ಇದೆ ನೋಡಿ. ಮೈನಸ್ ಎಮ್ ಸ್ಕ್ವೇರ್ ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಎಮ್ ಸ್ಕ್ವೇರ್ ಎ ಕಾಸ್ ಎಮ್ ಎಕ್ಸ್ ಪ್ಲಸ್ ಬಿ ಸೈನ್ ಎಮ್ ಎಕ್ಸ್ ಬರುತ್ತೆ ಅಲ್ವಾ ನೋಡಿ. ಎ ಕಾಸ್ ಎಮ್ ಎಕ್ಸ್ ಪ್ಲಸ್ ಬಿ ಸೈನ್ ಎಮ್ ಎಕ್ಸ್, ಎ ಕಾಸ್ ಎಮ್ ಎಕ್ಸ್ ಪ್ಲಸ್ ಬಿ ಸೈನ್ ಎಮ್ ಎಕ್ಸ್. ಈಗ ಎ ಕಾಸ್ ಎಮ್ ಎಕ್ಸ್ ಪ್ಲಸ್ ಬಿ ಸೈನ್ ಎಮ್ ಎಕ್ಸ್ ಅಂದ್ರೆ ಏನು? ವೈ ಅಲ್ವಾ. ಏನಂತ ಬರೀಬಹುದು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಎಮ್ ಸ್ಕ್ವೇರ್ ವೈ. ಇದನ್ನ ಈ ಕಡೆ ತಗೊಂಡ್ಬಂದ್ಬಿಟ್ರೆ ಆನ್ಸರ್ ಸಿಗುತ್ತೆ. ಏನು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು 0. ದಿಸ್ ಇಸ್ ದಿ ರಿಕ್ವೈರ್ಡ್ ಡಿಫರೆನ್ಷಿಯಲ್ ಇಕ್ವೇಶನ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಈ ಸರಿ ಎಕ್ಸಾಮ್ಗೆ ಇದು ಕೇಳಬಹುದು, ಆಯ್ತಾ? ನೆನ್ಪಿಟ್ಕೋಬೇಕಿದು, ಬರುತ್ತೆ, ತುಂಬಾ ಇಂಪಾರ್ಟೆಂಟ್. ದ ಡಿಫರೆನ್ಷಿಯಲ್ ಇಕ್ವೇಶನ್ ಫಾರ್ಮ್ಡ್ ಬೈ ದಿ ಇಕ್ವೇಶನ್ y is equal to a cos mx plus b sin mx by eliminating a and b ಅಂತ ಕೇಳಿದ್ರೆ ಆನ್ಸರ್ ಇದು, ನೆನ್ಪಿಟ್ಕೊಳ್ಳಿ. ನಿಮಗೆ ಆಪ್ಷನ್ ಅಲ್ಲಿ ಏನ್ ಮಾಡ್ತಾರೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ವೈ ಒಂದು ಆಪ್ಷನ್ ಕೊಡ್ತಾರೆ, ಇನ್ನೊಂದು ಇಲ್ಲಿ ಮೈನಸ್ ಕೊಡ್ತಾರೆ, ಇನ್ನು ಎರಡು ಅಂದ್ರೆ ಬರೀ ಡಿ ವೈ ಬೈ ಡಿ ಎಕ್ಸ್ ಕೊಟ್ಬಿಡ್ತಾರೆ. ನೋಡ್ಕೋಬೇಕು, ಆಪ್ಷನ್ ಸರಿ ನೋಡ್ಕೋಬೇಕು. ನೋಡಿ, ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಸೆಕೆಂಡ್ ಕ್ವಶನ್ ಈ ತರ ಬರುತ್ತೆ. ನೋಡಿ, ಇದೇ ಟೈಪ್ ಅಲ್ಲಿ ಎಕ್ಸಾಮ್ ಅಲ್ಲಿ 2018 ಅಲ್ಲಿ ಇದ್ರ ಮೇಲೆ ಒಂದು ಕೊಟ್ಟಿದ್ದಾರೆ. 2019 ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಮಾಡಿದ್ನಲ್ಲ, ಅದೇ ಏನು? ದ ಡಿಫರೆನ್ಷಿಯಲ್ ಈಕ್ವೇಶನ್ ಫಾರ್ಮ್ಡ್ ಬೈ ದಿ ಈಕ್ವೇಶನ್. ನೋಡಿ, ಇದು ಕೊಟ್ಟಿದ್ರು ನೋಡಿ, ಡಿಫರೆನ್ಷಿಯಲ್ ಈಕ್ವೇಶನ್ ನೋಡಿ ಮಾಡ್ಯಾಕೋಣ. 2019 ಅಲ್ಲಿ ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಮೇಲೆ ನೋಡಿ ನಿಮಗೆ ಪ್ರಶ್ನೆ ಎಕ್ಸಾಮ್ ಅಲ್ಲಿ. ಈ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ 3 ನಂಬರ್ ಬರುತ್ತೆ, ಅದರಲ್ಲಿ ಒಂದು ಬಂದು ಆರ್ಡರ್ ಅಂಡ್ ಡಿಗ್ರಿ, ಎರಡನೇದು ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್, ಮೂರನೇದು ಸಾಲ್ವ್. ನೆನ್ಪಿಟ್ಕೊಳ್ಳಿ, ಒಂದು ಪ್ರಶ್ನೆ 3 ಕ್ವಶನ್ಸ್ ಅಲ್ಲಿ 1 ಕ್ವಶನ್ ಈಸ್ ಫ್ರಮ್ ಆರ್ಡರ್ ಅಂಡ್ ಡಿಗ್ರಿ, ಫೈಂಡಿಂಗ್ ಆರ್ಡರ್ ಅಂಡ್ ಡಿಗ್ರಿ. ಅನದರ್ ಕ್ವಶನ್ ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್, ಫಾರ್ಮ್ ಡಿಫರೆನ್ಷಿಯಲ್ ಈಕ್ವೇಶನ್, ಡಿ ಅಂದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್, ಇನ್ನೊಂದು ಸಾಲ್ವ್ ಅಂತ. 3 ಪ್ರಶ್ನೆ ಬರ್ತವೆ, 5 ನಂಬರ್ ಒಂದೊಂದು ನಂಬರ್ದು. ಒಂದು ಆರ್ಡರ್ ಅಂಡ್ ಡಿಗ್ರಿ ಮೇಲೆ, ಒಂದು ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್, ಇನ್ನೂ ಒಂದು ಸಾಲ್ವ್ ಅಂತ ಬರುತ್ತೆ. ನಿಮಗೆ ನಿನ್ನೆ ಹೇಳ್ಕೊಟ್ಟೆ ಆರ್ಡರ್ ಮತ್ತೆ ಡಿಗ್ರಿ ಹೆಂಗ್ ಕಂಡು ಹಿಡಿಯೋದು ಅಂತ. ನಿನ್ನೆನೆ ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಒಂದು ಲೆಕ್ಕ ಮಾಡಿದೆ, ಇವತ್ತೊಂದು ಲೆಕ್ಕ ಮಾಡಿದೆ. ಈಗ ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಮೇಲೆ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ದಾರೆ ಲಾಸ್ಟ್ 2 ಎಕ್ಸಾಮ್ ಅಲ್ಲಿ ನೋಡಿ. ಮೊದಲನೇದು ಏನಪ್ಪಾ ಅಂತಂದ್ರೆ 2019 ಅಲ್ಲಿ ಈ ತರ ಕೇಳಿದ್ದಾರೆ. ದ ಡಿಫರೆನ್ಷಿಯಲ್ ಈಕ್ವೇಶನ್, ದ ಡಿಫರೆನ್ಷಿಯಲ್ ಡಿ ಅಂದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ. ಫಾರ್ಮ್ಡ್ ಫ್ರಮ್ ಡಿಫರೆನ್ಷಿಯಲ್ ಈಕ್ವೇಶನ್ ಫಾರ್ಮ್ಡ್ by y is equal to a e to the power x plus b e to the power minus x by eliminating a and b is ಅಂದ್ಬಿಟ್ಟು ಆಪ್ಷನ್ 1 ಈ ತರ ಇದೆ. d square y by dx square minus y is equal to 0. ಆಪ್ಷನ್ 2 d square y by dx square plus y is equal to 0. ಆಪ್ಷನ್ 3 dy by dx plus y is equal to 0. ಆಪ್ಷನ್ 4 dy by dx minus y is equal to 0. ನೋಡಿ, ಈ ತರ ಇದೆ. ಈಗ ಇದು ನಿನ್ನೆ ಇದೇ ಲೆಕ್ಕ ಸೇಮ್ ನಾನು ಮಾಡಿದೆ, ಇದೊಂದ್ಸರಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ಫಸ್ಟ್ ಈಕ್ವೇಶನ್ ಬರ್ಕೊಳ್ಳಿ. ನೋಡಿ, ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಬಂದ್ರೆ ಏನ್ ಮಾಡ್ಬೇಕು ನೀವು? ಕೊಟ್ಟಿರೋ ಈಕ್ವೇಶನ್ ಅನ್ನ 2 ಸಲ ಡಿಫರೆನ್ಶಿಯೇಟ್ ಮಾಡಬೇಕು. ನೋಡಿ, ಕೊಟ್ಟಿರೋ ಈಕ್ವೇಶನ್ ಬರ್ಕೊತೀನಿ, a e to the power x plus b e to the power minus x. ನೋಡಿ, ನೆನ್ನೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ನಾನು ಡೈರೆಕ್ಟ್ ಆಗಿ ಬರ್ಬಿಡ್ತೀನಿ ಈಗ. ನೋಡಿ, dy by dx ಏನಪ್ಪಾ ಆಯ್ತದೆ? dy by dx is equal to a e to the power x ಡಿಫರೆನ್ಶಿಯೇಟ್ ಮಾಡಿದ್ರೆ e to the power x plus b into e to the power minus x ಮಾಡಿದ್ರೆ minus e to the power x minus x ಬರುತ್ತೆ. a e to the power x plus into minus minus b e to the power minus x. ಇದು dy by dx. ಈಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಇದನ್ನ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡಬೇಕು. ಇದು ಇನ್ನೊಂದ್ಸರಿ ಮಾಡಿದ್ರೆ a e to the power x minus b into minus e to the power minus x ಬರುತ್ತೆ. a e to the power x minus into minus plus ಇದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಆಯ್ತಾ?
ಈಗ ಏನಾಯ್ತು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಆಯ್ತು. ಈ ಕಡೆ ಬಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಇಸ್ ಈಕ್ವಲ್ ಟು 0 ಬರುತ್ತೆ. ಅಂದ್ರೆ ಏನ್ ಆನ್ಸರ್? ಆಪ್ಷನ್ 1 ಇಸ್ ಕರೆಕ್ಟ್. ನೋಡಿ 2019 ಅಲ್ಲಿ ಕೇಳಿರೋ ಪ್ರಶ್ನೆ ಇದು. ದ ಡಿಫರೆನ್ಷಿಯಲ್ ಈಕ್ವೇಶನ್ ಫಾರ್ಮ್ಡ್ ಬೈ y is equal to a e to the power x plus b e to the power minus x by eliminating a and b ಅಂತಂದ್ರೆ ಎರಡು ಸಲ ಡಿಫರೆನ್ಶಿಯೇಟ್ ಮಾಡಬೇಕು. ಲಾಸ್ಟ್ ಕ್ಲಾಸ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಮಾಡಿದ್ದೀನಿ. ಇದು ಡೈರೆಕ್ಟ್ ಆನ್ಸರ್ ಬರೀತಾ ಇದ್ದೀನಿ. ಇದು ಕರೆಕ್ಟ್ ಆನ್ಸರ್. ಇದು 2019 ಅಲ್ಲಿ ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಮೇಲೆ ಕೊಟ್ಟಿರುವಂತ ಪ್ರಶ್ನೆ. ಅದೇ ತರ 2018 ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೊಟ್ಟಿದ್ದಾನೆ. ಏನಿಲ್ಲ, ಕಷ್ಟ ಏನಿಲ್ಲ, ಸ್ವಲ್ಪ ದೊಡ್ಡದಾಗುತ್ತೆ. ನೋಡಿ 2018 ಅಲ್ಲಿ ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಮೇಲೆ ಪ್ರಶ್ನೆ ಈ ತರ ಇದೆ. ದ ಡಿಫರೆನ್ಷಿಯಲ್ ಈಕ್ವೇಶನ್ obtained by eliminating the arbitrary constants a and b by the equation y square ಅಂತ ಕೊಟ್ಟಿದ್ದಾರೆ. y square is equal to a sin x plus b cos x. ನೋಡಿ ಇಲ್ಲಿ ತನಕ ಲೆಫ್ಟ್ ಹ್ಯಾಂಡ್ ಸೈಡ್ ಎರಡು ಪ್ರಾಬ್ಲಮ್ ಮಾಡಿದೆ. ಎರಡರಲ್ಲೂ y ಇತ್ತಲ್ವಾ, ಈ y ಸ್ಕ್ವೇರ್ ಅಂತ ಕೊಟ್ಬಿಟ್ಟಿದ್ದಾರೆ. ಕೊಡ್ಲಿ, ಏನು ತೊಂದರೆ ಇಲ್ಲ. ಆಪ್ಷನ್ 1 ನೋಡಿ ಈ ತರ ಇದೆ. ಆಪ್ಷನ್ 1 2y dy by dx plus 2y d square y by dx square plus 2 dy by dx minus y square is equal to 0. ಇದು ಆಪ್ಷನ್ 1. ಆಪ್ಷನ್ 2 ಬಂದು d square y by dx square plus dy by dx whole square plus y square is equal to 0. Option 3 2y d square y by dx square plus ಅಲ್ಲ minus 2 dy by dx whole square plus y square is equal to 0. Option 4 2y d square y by dx square plus 2 dy by dx is equal to 0. ನೋಡಿ ಈ ತರ 4 ಆನ್ಸರ್ ಕೊಟ್ಟಿದ್ದಾರೆ. ನೋಡಿ ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಬಂದಾಗ ಕೊಟ್ಟಿರೋ ಈಕ್ವೇಶನ್ ಎರಡು ಸಲ ಡಿಫರೆನ್ಶಿಯೇಟ್ ಮಾಡಬೇಕು. ನೋಡಿ ಕ್ವಶನ್ ಏನಿದೆ, y ಸ್ಕ್ವೇರ್ ಇಸ್ ಈಕ್ವಲ್ ಟು a sin x ಪ್ಲಸ್ b cos x ಅಂತ ಇದೆ ಅಲ್ವಾ. ಈಗ ಇದನ್ನ ಒಂದ್ಸಲಿ ಡಿಫರೆನ್ಶಿಯೇಟ್ ಮಾಡಿದ್ರೆ ನೋಡಿ ಇಲ್ಲಿ y ಇದ್ರೆ dy by dx ಅಂತ ಬರ್ಬಿಡ್ತೀವಿ. ಏನೈತೆ ಇಲ್ಲಿ y ಸ್ಕ್ವೇರ್ ಐತೆ. ನೋಡಿ y ಸ್ಕ್ವೇರ್ ಅಂತ ಇದ್ದಾಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2y dy by dx ಬರೀಬೇಕು ಇಸ್ ಈಕ್ವಲ್ ಟು, ಇದನ್ನ ಡಿಫರೆನ್ಶಿಯೇಟ್ ಮಾಡ್ಬೇಕಂದ್ರೆ a ಹಂಗೆ ಬರ್ಕೋಬೇಕು. sin x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು cos x ಪ್ಲಸ್ b ಇಂಟು cos x ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ sin x. ಈಗ ಏನು ಬರುತ್ತೆ ಇದು 2y dy by dx is equal to a cos x minus b sin x ಬರುತ್ತೆ. ನೋಡಿ ಒಂದ್ಸಲಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಈ ತರ ಬಂತು. ನೋಡಿ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಏನಕ್ಕಪ್ಪ 2y dy by dx ಬರದೆ ಅಂತಂದ್ರೆ ನೋಡಿ y ಸ್ಕ್ವೇರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2y dy by dx ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನ ಡಿಫರೆನ್ಸಿಯೇಷನ್ ಮಾಡುವಾಗ ಹೇಳ್ಕೊಟ್ಟಿದ್ದೀನಿ. ನೋಡಿ ಆ ವಿಡಿಯೋಸ್ ಎಲ್ಲ ನೋಡ್ಬೇಕು, ಹಳೆ ವಿಡಿಯೋಸ್ಗಳಿದಾವೆ, ಎಲ್ಲಾನು ನೋಡ್ಬೇಕು ನೀವು. y ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡಿದ್ರೆ 2y dy by dx ನೆನ್ಪಿಟ್ಕೊಳ್ಳಿ. y ಡಿಫರೆನ್ಶಿಯೇಟ್ ಮಾಡಿದ್ರೆ dy by dx, y ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡಿದ್ರೆ 2y dy by dx, y ಕ್ಯೂಬ್ ಮಾಡಿದ್ರೆ 3y ಸ್ಕ್ವೇರ್ dy by dx ನೆನ್ಪಿಟ್ಕೊಳ್ಳಿ. ಇದನ್ನ log y ಡಿಫರೆನ್ಶಿಯೇಟ್ ಮಾಡಿದ್ರೆ 1/y dy by dx. ನೋಡಿ ಈ ತರ. ಈಗ ಒಂದ್ಸಲಿ ಡಿಫರೆನ್ಶಿಯೇಟ್ ಮಾಡಿದಾಗ ಇನ್ ಬಂತಲ್ವಾ, ನಾನು ನಿಮ್ಗೆ ಈ ತರ ಬಂದಾಗ ಏನ್ ಮಾಡ್ಬೇಕು, ಎರಡ್ ಸಲ ಡಿಫರೆನ್ಶಿಯೇಟ್ ಮಾಡಿ ಅಂದೆ. ಇದನ್ನ ಇನ್ನೊಂದ್ಸಲಿ ಡಿಫರೆನ್ಶಿಯೇಟ್ ಮಾಡೋಣ. ನೋಡಿ ಇನ್ನೊಂದ್ಸಲಿ ಡಿಫರೆನ್ಶಿಯೇಟ್ ಮಾಡ್ಬೇಕು ಅಂದ್ರೆ ಈ 2 ಆಚೆ ತಗೋಬಿಡಿ. 2 ಆಚೆ ತಗೊಂಡ್ರೆ ಏನಾಯ್ತದೆ ನೋಡಿ, ಇದಕ್ಕೆ
ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ಯಾವ ರೂಲ್ ಹಾಕ್ಬೇಕು? ಪ್ರಾಡಕ್ಟ್ ರೂಲ್. ಯಾಕಪ್ಪ ಪ್ರಾಡಕ್ಟ್ ರೂಲ್ ಹಾಕ್ಬೇಕಂದ್ರೆ ನೋಡಿ, ಪ್ರಾಡಕ್ಟ್ ಆಫ್ ಟೂ ವೇರಿಯೇಬಲ್ಸ್, ವೈ ಅಂದ್ರೆ ಒಂದು ವೇರಿಯೇಬಲ್ ಒಂದು ಫಂಕ್ಷನ್, ಡಿವೈ ಬೈ ಡಿ ಎಕ್ಸ್ ಅಂದ್ರೆ ಒಂದು ಫಂಕ್ಷನ್ ಅಂತ ತಗೋಬೇಕು. ಈಗ ಪ್ರಾಡಕ್ಟ್ ರೂಲ್ ಅಂದ್ರೆ ಏನಪ್ಪಾ ಅಂದ್ರೆ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಅಂತ. ಫಸ್ಟ್ ಫಂಕ್ಷನ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿವೈ ಬೈ ಡಿ ಎಕ್ಸ್ ಇನ್ನೊಂದ್ಸರಿ ಮಾಡಿದ್ರೆ ಏನಾಯ್ತದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಪ್ಲಸ್ ಹಾಕ್ಬಿಟ್ಟು ಸೆಕೆಂಡ್ ಫಂಕ್ಷನ್ ಹಂಗೆ ಬರ್ಕೋಬೇಕು. ಫಸ್ಟ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು, ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಬರೀ ವೈ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2y dy by dx. ನೋಡಿ ಇದು ಬರೆದಿದ್ದೀನಿ, ಎಲ್ಲ ನೋಡ್ಕೋಬೇಕು. ದಿಸ್ ಇಸ್ ಈಕ್ವಲ್ ಟು ನೋಡಿ, ಈಗ ಇದನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಈಗ ಇನ್ನೊಂದ್ಸಲಿ ಮಾಡಿದ್ರೆ ಏನಾಯ್ತದೆ, a ಇಂಟು ಕಾಸ್ ಎಕ್ಸ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್, ಮೈನಸ್ b ಇಂಟು ಸೈನ್ ಎಕ್ಸ್ ಮಾಡಿದ್ರೆ ಕಾಸ್ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು ಮೈನಸ್ a ಸೈನ್ ಎಕ್ಸ್ ಮೈನಸ್ b ಕಾಸ್ ಎಕ್ಸ್. ಸರಿನಾ? ನೋಡಿ ಈ ಕಡೆ 2 ಇಂದ ಮಲ್ಟಿಪ್ಲೈ ಮಾಡ್ಬಿಡೋಣ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತದೆ, 2y ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಡಿ ವೈ ಬೈ ಡಿ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ಇದ್ರೆ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಡಿ ವೈ ಬೈ ಡಿ ಎಕ್ಸ್ ಇಂಟು ಡಿ ವೈ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಂತ ಬರೀತೀವಲ್ವ, ವೈ ಇಂಟು ವೈ ಅಂದ್ರೆ ವೈ ಸ್ಕ್ವೇರ್ ಬರೀತೀವಲ್ವ. ಡಿ ವೈ ಬೈ ಡಿ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಏನು, ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಇಲ್ಲಿ ಇಂಟು 2 ಹಾಕಬೇಕು, ಯಾಕಂದ್ರೆ 2 ಇದೆ ಅಲ್ವಾ, ಪ್ಲಸ್ 2 ಬರ್ತದೆ ಇಲ್ಲಿ 2. ಈಗ ಇಲ್ಲೇನ್ ಮಾಡೋದು ಅಂತಂದ್ರೆ ನೋಡಿ, ಮೈನಸ್ ಕಾಮನ್ ತಗೊಂಡ್ರೆ ಅಲ್ವಾ, ನೋಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ವೈ ಬಂದ್ಬಿಡ್ಬೇಕು. ಇಲ್ಲಿ ಎರಡ್ ಸಲ ಡಿಫ್ರೆನ್ಶಿಯೇಟ್ ಮಾಡಿದಾಗ ಆನ್ಸರ್ ಇರ್ತದಲ್ಲ, ಆನ್ಸರ್ ಜಾಗದಲ್ಲಿ ವೈ ಹಾಕಂಗೆ ಇರ್ಬೇಕು. ನೋಡಿ ವೈ ಅಂತಂದ್ರೆ ಏನು, ಇಲ್ಲ ವೈ ಸ್ಕ್ವೇರ್ ಬರ್ಬೇಕು. ಇಲ್ಲಿ ಬರೀ ವೈ ಕೊಟ್ಟಿದ್ರೆ ವೈ ಬರುತ್ತೆ, ಇಲ್ಲಾಂದ್ರೆ ವೈ ಸ್ಕ್ವೇರ್ ಬರ್ತದೆ. ವೈ ಸ್ಕ್ವೇರ್ ಏನಪ್ಪಾ, ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಅಂತ ಐತೆ. ಇಲ್ಲಿ ಎ ಸೈನ್ ಎಕ್ಸ್ ಎರಡು ಮೈನಸ್ ಇದೆ, ಮೈನಸ್ ಕಾಮನ್ ತಗೋಬೋದಾ? ಮೈನಸ್ ಕಾಮನ್ ತಗೊಂಡ್ರೆ ಏನಾಯ್ತದೆ, ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್. ಈಗ ನೋಡಿ ಬರಿತೀನಿ, 2y ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 dy by dx ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಇಷ್ಟಕ್ಕೂ ಏನಂತ ಬರೀಬಹುದು, a sin x ಪ್ಲಸ್ b cos x. ನೋಡಿ a sin x ಪ್ಲಸ್ b cos x ಅಂದ್ರೆ y ಸ್ಕ್ವೇರ್ ಅಂತ ಬರೀಬಹುದು. ನೋಡಿ ಈ ಆನ್ಸರ್ ಇಲ್ಲಿದೆಯಾ, ಇಲ್ಲಿಲ್ಲ. y ಸ್ಕ್ವೇರ್ ಈ ಕಡೆ ತಗೋಬೋಣ. y ಸ್ಕ್ವೇರ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ, 2y ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 dy by dx ಹೋಲ್ ಸ್ಕ್ವೇರ್. ಇದು dy by dx ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಈಗ ಈ ಆನ್ಸರ್ ಎಲ್ಲಪ್ಪ ಇದೆ, 2y ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 dy by dx ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ನೋಡಿ ಇದು ಇಲ್ಲಿ ಮೈನಸ್ ಇದೆ, ಇದಲ್ಲ. ಇದು ಇಲ್ಲಿ ಮೈನಸ್ ಇದೆ, ಇದು ಅಲ್ಲ. ನೋಡಿ ಇಲ್ಲಿ ಎರಡು ಕಡೆನೂ ಪ್ಲಸ್ ಇದೆ ಅಲ್ವಾ, ಎರಡು ಕಡೆನೂ ಪ್ಲಸ್ ಇದೆ ಅಂದ್ರೆ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ ಏನು ಸುಲಭನೇ ಇದೆ, ಬಟ್ ಸ್ವಲ್ಪ ಟ್ರಿಕ್ ನೋಡಿ. ವೈ ಕೊಡ್ತಿದ್ದ, ವೈ ಸ್ಕ್ವೇರ್ ಕೊಟ್ಬಿಟ್ಟಿದ್ದಾನೆ. ವೈ ಸ್ಕ್ವೇರ್ ಕೊಟ್ಬಿಟ್ರೆ ಸ್ವಲ್ಪ ದೊಡ್ಡದಾಗುತ್ತೆ. ಬರೀ ವೈ ಕೊಟ್ಟಿದ್ರೆ ಎರಡೇ ಸ್ಟೆಪ್ ಅಲ್ಲಿ ಬಂದ್ಬಿಡೋದು. ಈಗ ಸಪೋಸ್ ಇದಕ್ಕೆ ಬರೀ ವೈ ಕೊಟ್ಟಿದ್ದ ಅನ್ಕೊಳ್ಳಿ, ಬರೀ ವೈ ಸ್ಕ್ವೇರ್ ಕೊಟ್ಟಿಲ್ಲ, ಬರೀ ವೈ ಕೊಟ್ಟಿದ್ದ ಅಂತ ಅನ್ಕೊಳ್ಳಿ, ಅವಾಗಲೂ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ. ಆಯ್ತಾ? ಬರೀ ವೈ ಕೊಟ್ಟಿದ್ರೆ, ವೈ ಸ್ಕ್ವೇರ್ ಕೊಟ್ರೆ ಹಿಂಗ್ ಮಾಡ್ಬೇಕು, ಅರ್ಥ ಆಯ್ತಾ? ಬರೀ ವೈ ಕೊಟ್ಟಿದ್ರೆ ನೋಡಿ ವೈ ಇಸ್ ಈಕ್ವಲ್ ಟು ಬರುತ್ತೆ. ವೈ ಇಸ್ ಈಕ್ವಲ್ ಟು ನಿಮ್ಗೆ ಈಸಿ, ಇದು ಕೊಟ್ಬಿಡ್ಬೋದು ಈ ತರ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಒಂದ್ಸರಿ ಎ ಕಾಸ್ ಎಕ್ಸ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ, ಮೈನಸ್ ಬಿ ಸೈನ್ ಎಕ್ಸ್. ಕರೆಕ್ಟಾ? ನೋಡಿ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್, ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತದೆ. ಇದು ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸೈನ್ ಎಕ್ಸ್ ಮೈನಸ್ ಬಿ ಕಾಸ್ ಎಕ್ಸ್ ಬರ್ತದೆ. ನೋಡಿ ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್, ಮೈನಸ್ ಇಂಟು ಅಂದ್ರೆ ಮೈನಸ್ ಎ ಸೈನ್ ಎಕ್ಸ್ ಬರುತ್ತೆ, ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್. ಈಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಕಾಮನ್ ತಗೊಳ್ಳಿ, ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ವೈ ಬರುತ್ತೆ ಇದು ಅಲ್ವಾ, ಯಾಕಂದ್ರೆ ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಅಂದ್ರೆ ಏನಪ್ಪ, ವೈ. ಇದು ಈ ಕಡೆ ಬಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ನೋಡಿ ಇದೇ ತರ ಆನ್ಸರ್ ನಿಮ್ಗೆ ಹಿಂದೆ ಒಂದ್ರಲ್ಲಿ ಬಂದಿತ್ತು, ಯಾವುದು ಎಂ ಸ್ಕ್ವೇರ್ ವೈ ಅಂತ ಬಂದಿತ್ತು ಅಲ್ವಾ, ಪ್ಲಸ್ ಎಂ ಸ್ಕ್ವೇರ್ ವೈ. ಎಂ ಅಂತ ಇತ್ತಲ್ಲ, ಎಂ ಸ್ಕ್ವೇರ್ ಬರಲ್ಲ. ನೋಡಿ ಇಲ್ಲಿ ಏನಾದ್ರೆ ಎಂ ಕೊಟ್ರೆ ಎಂ ಸ್ಕ್ವೇರ್ ವೈ ಅಂತ ಬರ್ತದೆ. ಎಂ ಕೊಟ್ಟಿಲ್ಲ ಅಂದ್ರೆ ಬರೀ ವೈ ಅಂತ ಬರುತ್ತೆ. ನೋಡಿ ಇಲ್ಲಿ ವೈ ಸ್ಕ್ವೇರ್ ಅಂತ ಕೊಟ್ರೆ ಹಿಂದೆ ಹೇಳ್ಕೊಟ್ನಲ್ಲ ಇದು ಆನ್ಸರ್. ಬರೀ ವೈ ಕೊಟ್ಬಿಟ್ರೆ
ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0. ನೋಡಿ ಪ್ರಶ್ನೆ ನೋಡ್ಕೋಬೇಕು, ಈಸಿನೇ ಇರ್ತವೆ, ಮ್ಯಾಥ್ಸ್ ಈಸಿ ಇರ್ತವೆ. ನೋಡಿ ಏನಪ್ಪ ಅಂತಂದ್ರೆ ನೀವು ಮ್ಯಾಥ್ಸ್ ಕರೆಕ್ಟ್ ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಇರಬೇಕು. ಸುಮ್ಮನೆ ನೀವು ಬರೀ ವಿಡಿಯೋ ನೋಡ್ಬಿಟ್ರೆ ಅರ್ಥ ಆಯ್ತದೆ. ನೀವು ಪ್ರಾಕ್ಟೀಸ್ ಮಾಡಬೇಕು, ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿ, ಬೇರೆ ಬೇರೆ ಲೆಕ್ಕ, ಬೇರೆ ಬೇರೆ ಬುಕ್ಕಲ್ಲಿ ಏನಾದರೂ ಬೇರೆ ಪ್ರಶ್ನೆ ಇದೆಯಾ ನೋಡ್ಕೊಂಡು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು. ಪ್ರಾಕ್ಟೀಸ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಯಾವ ಥರ ಕೊಡ್ತಾರೆ, ಒಂದು 4 ಲೆಕ್ಕ ಮಾಡಿದೆ. ನೆಕ್ಸ್ಟ್ ಈ ಸಾಲ್ವ್ ಬಂದ್ಬಿಡೋಣ. ಸಾಲ್ವ್ ಮೂರನೇ ಟೈಪ್ ಪ್ರಶ್ನೆ. ಮೂರನೇ ಟೈಪ್ ಪ್ರಶ್ನೆನಲ್ಲಿ ನೋಡಿ ಫಸ್ಟ್ ಸಾಲ್ವ್ ಅಂದ್ಬಿಟ್ಟು ಈ ಥರ ಕೊಟ್ಬಿಡ್ತಾರೆ. ಎಕ್ಸ್ ಡಿ ವೈ ಪ್ಲಸ್ ವೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. ನೋಡಿ ಈ ಟೈಪಲ್ಲಿ ಇರ್ತದೆ ಪ್ರಶ್ನೆ. ಈಗ ಇಲ್ಲಿ ಹೆಂಗಿದೆ ಅಂತಂದ್ರೆ ನೋಡಿ, ಎಕ್ಸ್ ಇರೋ ಕಡೆ ಡಿ ವೈ ಇದೆ, ವೈ ಇರೋ ಕಡೆ ಡಿ ಎಕ್ಸ್ ಇದೆ. ನಮಗೆ ಸಾಲ್ವ್ ಮಾಡಬೇಕು ಅಂದರೆ ನೆನ್ಪಿಟ್ಕೊಳ್ಳಿ, ಎಕ್ಸ್ ಇರೋ ಕಡೆ ಡಿ ಎಕ್ಸೇ ಇರಬೇಕು, ವೈ ಇರೋ ಕಡೆ ಡಿ ವೈ ಇರಬೇಕು. ಆದರೆ ನಿಮಗೆ ಲೆಕ್ಕ ಏನು ಮಾಡ್ಬಿಡ್ತಾರೆ, ಎಕ್ಸ್ ಇರೋ ಕಡೆ ಡಿ ವೈ ಕೊಡ್ತಾರೆ, ವೈ ಇರೋ ಕಡೆ ಡಿ ಎಕ್ಸ್ ಕೊಡ್ತಾರೆ. ಅಥವಾ ಬರೀ ಎಕ್ಸ್ ಅಂತಾನೆ ಇರ್ಬೇಕಂತ ಏನಿಲ್ಲ. ನೋಡಿ ಪ್ರಶ್ನೆ ಹಿಂಗೂ ಇರ್ಬೋದು, 1 + x dy ಪ್ಲಸ್ 1 + y dx is equal to 0, or 1 + x² dy plus 1 + y² dx is equal to 0, or square root of 1 + x² dy plus square root of 1 - y² dx is equal to 0. ನೋಡಿ ಮೂರು ಪ್ರಶ್ನೆನಲ್ಲೂ ಏನಾಗಿದೆ ಅಂತಂದ್ರೆ, ಮೂರು ಪ್ರಶ್ನೆನಲ್ಲೂ ಎಕ್ಸ್ ಇರೋ ಕಡೆ ಡಿ ವೈ ಇದೆ, ವೈ ಇರೋ ಕಡೆ ಡಿ ವೈ. ಎಕ್ಸ್ ಅಂದ್ರೆ ಬರೀ ಎಕ್ಸೇ ಇರಬೇಕಂತ ಏನಿಲ್ಲ. 1 + x ಅಂದ್ರೆ ಅದು ಎಕ್ಸ್ ಟರ್ಮೇ, 1 + y ಅಂದ್ರೆ ವೈ ಟರ್ಮ್. ನೋಡಿ 1 + x² ಅಂದ್ರೆ ಎಕ್ಸ್ ಟರ್ಮೇ, ಅದು 1 + y² ಅಂದ್ರೆ ವೈ ಟರ್ಮೇ. ಸ್ಕ್ವೇರ್ ರೂಟ್ ಆಫ್ 1 + x² ಅಂದ್ರೆ ಎಕ್ಸ್ ಟರ್ಮ್ ಅಂತಾನೆ ಅನ್ಕೋಬೇಕು. ಎಕ್ಸ್ ಇರೋ ಕಡೆ ಡಿ ವೈ ಇದೆ, ವೈ ಇರೋ ಕಡೆ ಡಿ ಎಕ್ಸ್ ಇದೆ. ಈ ತರ ಬಂದಾಗ ಏನ್ ಮಾಡ್ಬೇಕಂದ್ರೆ, ಎಕ್ಸ್ ಇರೋ ಕಡೆ ಡಿ ಎಕ್ಸ್ ಬರಂಗ್ ಮಾಡ್ಬೇಕು, ವೈ ಇರೋ ಕಡೆ ಡಿ ವೈ ಬರಂಗ್ ಮಾಡ್ಬೇಕು. ಹೆಂಗಪ್ಪ ಮಾಡೋದು ಅಂತಂದ್ರೆ, ಒಂದನ್ನ ಈ ಕಡೆ ಕಳಿಸ್ಬಿಡಿ, ಯಾವ್ದಾರು ಒಂದನ್ನ ಈ ಕಡೆ ಕಳಿಸಿ. -y ನೋಡಿ ಸ್ಟೆಪ್ ಅರ್ಥ ಆಯ್ತಾ. ಎಕ್ಸ್ ಡಿ ವೈ ಇತ್ತು, ಈಕ್ವಲ್ಸ್ ಹಾಕ್ಬಿಟ್ಟು ಇದನ್ನ ಈ ಕಡೆ ಕಳಿಸ್ತೆ. ಈ ಕಡೆ ಕಳಿಸಿದ್ರೆ ಏನಾಗಬೇಕು, ಮೈನಸ್ ಹಾಕ್ಬೇಕು. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತಂದ್ರೆ, ನೋಡಿ ಡಿ ವೈ ಮತ್ತೆ ಡಿ ಎಕ್ಸ್ ಮಾತ್ರ ಚೇಂಜ್ ಮಾಡೋಕ್ಕಾಗಲ್ಲ. ಈ ಡಿ ವೈ ಇಲ್ಲೇ ಇಟ್ಕೋಬೇಕು, ಹೀಗೆ ಇರಬೇಕು. ಡಿ ಎಕ್ಸ್ ಇಲ್ಲೇ ಇರಬೇಕು. ಬರೀ ಎಕ್ಸ್ ವೈ ಮಾತ್ರ ಚೇಂಜ್ ಮಾಡ್ಕೋಬೇಕು. ಹೆಂಗೆ ಚೇಂಜ್ ಮಾಡೋದಂದ್ರೆ ನೋಡಿ, ಈ 1 ಅಂತ ಹಾಕ್ಬೋದಲ್ವಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಡೋಣ. ನೋಡಿ ಈ ವೈನ ಇಲ್ಲಿ ತಂದ್ಬಿಡ್ತೀನಿ, ಎಕ್ಸ್ನ ಇಲ್ಲಿ ತರ್ಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಅವಾಗ ಏನಾಗುತ್ತೆ, dy ಡಿವೈಡೆಡ್ ಬೈ ವೈ ಮೈನಸ್ ಡಿ ಎಕ್ಸ್ ಬೈ ಎಕ್ಸ್ ಆಯ್ತದೆ. ನೋಡಿ ಈಗ ಏನಾಯ್ತು ಅಂತಂದ್ರೆ, ವೈ ಇರೋ ಕಡೆ ಡಿ ವೈ ಇದೆ, ವೈ ಎಲ್ಲಾರ ಇರ್ಬೋದು, ನ್ಯೂಮರೇಟರ್ನಲ್ಲಾರ ಇರ್ಬೋದು, ಡಿನಾಮಿನೇಟರ್ನಲ್ಲಾರ ಇರ್ಬೋದು. ಬಟ್ ಡಿ ವೈ ಮಾತ್ರ ನ್ಯೂಮರೇಟರ್ನಲ್ಲೇ ಇರಬೇಕು. ಡಿ ವೈ ಮತ್ತೆ ಡಿ ಎಕ್ಸ್ ಮಾತ್ರ ನ್ಯೂಮರೇಟರ್ನಲ್ಲೇ ಇರಬೇಕು, ಡಿನಾಮಿನೇಟರ್ಗೆ ಅದನ್ನ ತಗೋಬರೋಕ್ಕಾಗಲ್ಲ. ಇಲ್ಲಿ ಎಕ್ಸ್ ಇರೋ ಕಡೆ ಡಿ ಎಕ್ಸ್ ಬಂತು ಅಲ್ವಾ. ಈಗ ಇದನ್ನ ಇಂಟಿಗ್ರೇಟ್ ಮಾಡೋಣ. ಈ ತರ ಇಂಟಿಗ್ರೇಟ್ ಅಂತಂದ್ರೆ ಇದನ್ನ ಹಿಂಗೆ ಬರೀಬೋದಾ, 1/y dy is equal to -1/x dx ಅಂತ ಬರೀಬೋದಾ, ಬರೀಬೋದು. ಈಗ 1/y dy ಅಂದ್ರೆ ಏನು, log y, -1/x dx ಅಂದ್ರೆ ಏನು, log x, ಪ್ಲಸ್ ಸಿ ಅಥವಾ ಕೆ. ಒಂದೊಂದ್ಸಲಿ ಕೆ ಕೊಟ್ಟಿರ್ತಾರೆ, ಒಂದೊಂದ್ಸಲಿ ಸಿ. ಇಂಟಿಗ್ರೇಟ್ ಮಾಡಿದಾಗೆಲ್ಲ ಪ್ಲಸ್ ಸಿ ಹಾಕಬೇಕಲ್ವ, ಅದಕ್ಕೆ ಪ್ಲಸ್ ಸಿ ಹಾಕಿದ್ದೇನೆ. ಇದನ್ನ ಈ ಕಡೆ ತಗೋಣ. ಈ ಕಡೆ ತಗೊಬಂದ್ರೆ ಏನಾಗ್ತದೆ, log y ಪ್ಲಸ್ log x is equal to c. ನೋಡಿ ಸಾಲ್ವ್, ಇದು ಸೊಲ್ಯೂಷನ್ ಇದೆ. ಈ ತರ ಏನಾದ್ರು ಸಾಲ್ವ್ ಅಂತ ಕೊಟ್ರೆ ದಿಸ್ ಈಸ್ ದಿ ಸೊಲ್ಯೂಷನ್. ಸರಿನಾ. ನೋಡಿ ಇದು ಒಂದು ಟೈಪ್. ಎಕ್ಸ್ ಇರೋ ಕಡೆ ಡಿ ವೈ ಇರ್ತದೆ, ವೈ ಇರೋ ಕಡೆ ಡಿ ಎಕ್ಸ್ ಇರ್ತದೆ. ಅವೆರಡು ಎಕ್ಸ್ ಇರೋ ಕಡೆ ಎಕ್ಸೇ ಬರಬೇಕು, ವೈ ಇರೋ ಕಡೆ ವೈನೇ ಬರಬೇಕಂದ್ರೆ ಒಂದನ್ನ ಈ ಕಡೆ ತಂದ್ಬಿಟ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಬಂದ್ಬಿಡ್ತದೆ. ಅರ್ಥ ಆಯ್ತಲ್ವಾ. ಡಿ ಎಕ್ಸ್ ಡಿ ವೈ ಮಾತ್ರ ನ್ಯೂಮರೇಟರ್ನಲ್ಲೇ ಇರಬೇಕು. ಈಗ ನೋಡಿ ಇದೇ ಟೈಪಲ್ಲಿ ನಾ 3 ಲೆಕ್ಕ ಮಾಡ್ಬಿಡ್ತೀನಿ ನೋಡಿ. ಸಪೋಸ್ ಇವಾಗ ನಿಮಗೆ ಹಿಂಗಿತ್ತು, ಸೇಮ್ ಎಲ್ಲ ಇದೇ ಪ್ರೊಸೀಜರ್. ನೋಡಿ 1 + x dy plus 1 + y dx is equal to 0. 1 + x dy is equal to -1 + y dx. ಈಗ ಏನಾಯ್ತು ನೋಡಿ, ಎಕ್ಸ್ ಟರ್ಮ್ ಇದು dy ಇದೆ, y ಟರ್ಮ್ dx ಇದೆ.
ಡಿವೈಡ್ ಬೈ ಆ ಕಡೆ ಈ ಕಡೆ ತಗೊಬಂದು ಯಾವಾಗ ಏನಾಯ್ತದೆ dy ಡಿವೈಡೆಡ್ ಬೈ 1 ಪ್ಲಸ್ ವೈ ಮೈನಸ್ dx ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್, ಅಥವಾ ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡ್ರೆ 1 by 1 plus y dy is equal to minus 1 by 1 plus x dx. 1 by 1 plus y ಅಂದ್ರೆ log 1 plus y. 1 by 1 plus x ಅಂದ್ರೆ minus log 1 plus x. ನೋಡಿ 1 by x ಅಂದ್ರೆ log x. 1 by 1 plus x ಅಂದ್ರೆ log 1 plus x. 1 by 2 plus x ಅಂದ್ರೆ 1 by 2 plus x ಅಂದ್ರೆ log 2 plus x. 1 by 3 plus x ಅಂದ್ರೆ log 3 plus x ಹಂಗೆ ಬರ್ಕೊಂಡು ಹೋಗ್ಬೋದು. ಇವಾಗ ಇದನ್ನ ಈ ಕಡೆ ತಗೊಬಂದ್ರೆ ಒಂದು ಸಿ ಆ ಕಡೆ ಈ ಕಡೆ ತಗೊಬಂದ್ರೆ log 1 plus y plus log 1 plus x is equal to c. ನೋಡಿ ಈ ತರ this is the solution of this equation. ಈಗ ಇದೇ ತರ x ಬದಲು x ಸ್ಕ್ವೇರ್ ಕೊಟ್ಟಿದ್ರು ಒಂದು ಕಡೆ 1 plus x ಸ್ಕ್ವೇರ್ 1 plus y ಸ್ಕ್ವೇರ್, ಅವಾಗ ಸೇಮ್ ಇದೇ ಪ್ರೊಸೀಜರ್ ಏನಾಯ್ತದೆ, ಇಲ್ಲಿ y ಸ್ಕ್ವೇರ್ ಬರ್ತದೆ, ಇಲ್ಲಿ x ಸ್ಕ್ವೇರ್ ಬರ್ತದೆ. ಈಗ 1 by 1 plus y ಇದ್ರೆ log y ಹಾಕತ್ತೀವಿ, 1 by 1 plus y ಸ್ಕ್ವೇರ್ ಇದ್ರೆ ಲಾಗ್ ಹಾಕೊಳ್ಳೋಕ್ಕಾಗಲ್ಲ, ಬರೀ ಎಕ್ಸ್ ವೈ ಇದ್ರೆ ಮಾತ್ರ ಲಾಗ್ ಹಾಕೋಬಹುದು. 1 by 1 plus y ಸ್ಕ್ವೇರ್ dy is equal to minus 1 by 1 plus x ಸ್ಕ್ವೇರ್ dx. ನೋಡಿ 1 by 1 ಫಾರ್ಮುಲಾ ಇದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಂಟಿಗ್ರೇಷನ್ ಅಲ್ಲಿ 1 by 1 plus x ಸ್ಕ್ವೇರ್ dx ಅಂದ್ರೆ ಏನು, tan ಇನ್ವರ್ಸ್ x. 1 by 1 plus y ಸ್ಕ್ವೇರ್ ಅಂತ ಇದ್ರೆ tan ಇನ್ವರ್ಸ್ y ಬರುತ್ತೆ. ಇದೇನಾಗುತ್ತಿದ tan inverse y is equal to minus tan inverse x plus c. ಈ ಕಡೆ ಬಂದ್ರೆ tan inverse y plus tan inverse x is equal to c. ನೋಡಿ ಈ ತರ ಬರುತ್ತೆ, ಎಲ್ಲ ಇದೇ ತರನೇ. ನೋಡಿ ಈಗ ನೆಕ್ಸ್ಟ್ ಇನ್ನೊಂದಿದೆ 1 ಮೈನಸ್ ಇದು ಸ್ಕ್ವೇರ್ ರೂಟ್ ಇರ್ತದಲ್ಲ, ಅದು ನೋಡೋಣ. ನೋಡಿ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್, ಸ್ಕ್ವೇರ್ ರೂಟ್ ಇದು. ನೋಡಿ ಸ್ಕ್ವೇರ್ ರೂಟ್ ಬಂದ್ರೆ ಇದೇ ಪ್ರೊಸೀಜರ್. ನೋಡಿ ಎಕ್ಸ್ ಇರೋ ಕಡೆ ವೈ ಇದೆ, ವೈ ಇರೋ ಕಡೆ ಎಕ್ಸ್ ಇದೆ. ಆ ತರ ಇದ್ದಾಗ ಏನ್ ಮಾಡ್ಬೇಕು, ಆ ಕಡೆ ಈ ಕಡೆ ತಗೊಬಂದ್ರೆ ಬರುತ್ತೆ. ಈಗ ಒಂದನ್ನ ಈ ಕಡೆ ತಗೊಬರೋಣ, ಏನಾಯ್ತದೆ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ dy is equal to minus root 1 minus y square dx. ಈಗ ಡಿವೈಡ್ ಬೈ 1 ಅಂತ ಬರ್ಕೊಳ್ಳಿ, ಇದನ್ನ ಈ ಕಡೆ ತರೋಣ, ಈ ಕಡೆ ತರೋಣ. dy divided by square root of 1 minus y square dx divided by square root of minus ಇದೆ 1 minus x square. ಮೈನಸ್ ಎಲ್ಲ ಇಟ್ಕೋಬಹುದು, ಅಲ್ಲ ಇಟ್ಕೋಬಹುದು, ಇಲ್ಲ ಇಟ್ಕೋಬಹುದು, ಅಲ್ಲೇ ಇರಲಿ. ಈಗ ಇಂಟಿಗ್ರೇಟ್ ಮಾಡೋಣ. ನೋಡಿ ಈಗ ಏನಾಯ್ತು, dy ಇರೋ ಕಡೆ y ಇದೆ, dx ಇರೋ ಕಡೆ x ಇದೆ. ಈಗ ನಿಮ್ಗೆ ಒನ್ಸ್ ಅಗೇನ್ ವಾಟ್ ಈಸ್ ಇಂಟಿಗ್ರಲ್ ಸ್ಕ್ವೇರ್ ರೂಟ್ ಆಫ್ 1 minus x square dx. ಇದಕ್ಕೆ ಆನ್ಸರ್ ಏನಪ್ಪ, sin ಇನ್ವರ್ಸ್ x. y ಬಂದ್ರೆ sin ಇನ್ವರ್ಸ್ y ಬರುತ್ತೆ. ಇದೇನಾಯ್ತು ಇದು, ದಿಸ್ ಈಸ್ sin ಇನ್ವರ್ಸ್ y is equal to minus sin ಇನ್ವರ್ಸ್ x plus c. ಈ ಕಡೆ ತಗೊಬಂದ್ರೆ sin ಇನ್ವರ್ಸ್ y plus sin ಇನ್ವರ್ಸ್ x is equal to c. This is the required differential equation. sin ಇನ್ವರ್ಸ್ y plus sin ಇನ್ವರ್ಸ್ x is equal to c. ಅರ್ಥ ಆಯ್ತಾ? ನೋಡಿ ಈ ತರ ನೋಡಿ ಇನ್ನೊಂದಿದೆ, secant ಸ್ಕ್ವೇರ್ x tan y secant square y tan x dy plus secant square x tan y dx is equal to 0. ನೋಡಿ ಈ ತರ ಕೊಟ್ಬಿಡ್ತಾರೆ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ secant square y ಟರ್ಮ್ ಇದನ್ನ ಚೇಂಜ್ ಮಾಡಂಗಿಲ್ಲ ನಾವು, ಯಾಕಂದ್ರೆ y ಜಾಗದಲ್ಲಿ dy ಇದೆ, ಇದನ್ನು ಚೇಂಜ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ dx ಜಾಗದಲ್ಲಿ ಇದು ಹಿಂಗೆ ಇರಲಿ, ಇದನ್ನ ಮಾತ್ರ ಚೇಂಜ್ ಮಾಡಬೇಕು. ಫಸ್ಟ್ ಏನಿಲ್ಲ, ಒಂದು ಆ ಕಡೆ ತಗೊಬಂದು ಗೊತ್ತಾಗ್ಬಿಡ್ತದೆ ಏನ್ ಮಾಡ್ಬೇಕು ಅಂತ. ನೋಡಿ secant square y tan x dy is equal to minus secant square x tan y dx. ಈಗ ನೋಡಿ ಇದನ್ನ ಏನ್ ಚೇಂಜ್ ಮಾಡಂಗಿಲ್ಲ, ಯಾಕಪ್ಪ ಅಂತಂದ್ರೆ dy ಇದೆ, ಇದಿಲ್ಲ ಇರಲಿ. ಇದು ಅಷ್ಟೇ, dx ಇದೆ, dx ಅಲ್ಲೇ ಇರಲಿ. tan y ಈ ಕಡೆ ತರಬೇಕು, tan x ಆ ಕಡೆ ತಗೊಂಡು ಹೋಗ್ಬೇಕು.
ಈಗ tan y ಈ ಕಡೆ ತಗೊಂಡ್ರೆ secant square y dy divided by tan y is equal to minus secant square x dx divided by tan x. ನೋಡಿ ಈ tan x ನ ಆ ಕಡೆ ತಂದೆ, ಆ tan y ನ ಈ ಕಡೆ ತಂದೆ. ಈಗ ಏನಾಯ್ತು ನೋಡಿ y dy x dx. ನೋಡಿ ಈ ತರ ಮಾಡ್ಕೋಬೇಕು ಈ ಪ್ರಾಬ್ಲಮ್ಗಳೆಲ್ಲ ನೆನ್ಪಿಟ್ಕೊಳ್ಳಿ. ಹೆಂಗ್ ಮಾಡ್ಕೊಳ್ಳೋದು, ಒಂದ್ ಆ ಕಡೆ ತಗೊಂಡೋಗಿ ಯಾವ್ದನ್ನ ಈ ಕಡೆ ತರಬೇಕಂತ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಯಾವ್ದನ್ನ ಅಲ್ಲೇ ಇಟ್ಕೋಬೇಕು, ಯಾವ್ದನ್ನ ಈ ಕಡೆ ತರಬೇಕು ಅಂತ. ಹಿಂದೆ ಮಾಡಿದ 4 ಲೆಕ್ಕದಲ್ಲೂ ಫುಲ್ ಎಲ್ಲ ತಂದ್ಬಿಡ್ತಾ ಇದೆ ಆ ಕಡೆಗೆ. ಬಟ್ ಇಲ್ಲಿ ಎಲ್ಲ ತರಂಗಿಲ್ಲ, tan x ಮಾತ್ರ ಆ ಕಡೆ ತರಬೇಕು, ಅಲ್ಲಿ tan y ಮಾತ್ರ ಈ ಕಡೆ ತರಬೇಕು. ಅವಾಗ ಏನಾಯ್ತದೆ, y ಇರೋ ಕಡೆ y dy ಬರುತ್ತೆ, x ಇರೋ ಕಡೆ dx ಬಂದ್ಬಿಡ್ತದೆ. ಈಗ ನೆಕ್ಸ್ಟ್ ಏನ್ ಮಾಡೋದು, ಇಂಟಿಗ್ರೇಟ್ ಮಾಡೋದು. ನೋಡಿ ಇದೇ ಇಂಪಾರ್ಟೆಂಟ್, ಇಂಟಿಗ್ರೇಟ್ ಮಾಡೋದು. ಇಂಟಿಗ್ರೇಟ್ ಮಾಡುವಾಗ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಹಾಕಬೇಕು. ನೋಡಿ ಒಂದೊಂದು ಒಂದೊಂದು ತರ ಇರ್ತವೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತಂದ್ರೆ ನೋಡಿ ಇಲ್ಲಿ tan y ಗೆ t is equal to tan y ಹಾಕಂದ್ರೆ dt by dy is equal to secant square y ಬರ್ತದೆ, or dt is equal to secant square y dy. ಅಂದ್ರೆ ಇದಕ್ಕೆ t ಹಾಕೊಂಡ್ರೆ ಇಷ್ಟು dt ಆಗ್ಬಿಡ್ತದೆ. ಏನಾಯ್ತು, dt divided by t. ಅದೇ ತರ ಇಲ್ಲೂ ಅಷ್ಟೇ, ಇದಕ್ಕೆ t ಹಾಕೊಳ್ಳಿ, t is equal to tan x, dt by dx is equal to secant square x, dt is equal to secant square x dx. ಒನ್ಸ್ ಅಗೇನ್ ಇದು ಅಷ್ಟೇನೆ, ಇದಕ್ಕೆ t ಅಂತ ಹಾಕೊಂಡ್ರೆ ಇದು dt ಆಯ್ತು. ಈಗ ವಾಟ್ ಈಸ್ dt by t ಅಂದ್ರೆ 1/t dt ಅಂತ ಲೆಕ್ಕ. 1/t dt 1/t dt ಅಂತಂದ್ರೆ ಏನು ನೋಡಿ, 1 ಇಂಟಿಗ್ರಲ್ ಅಲ್ಲಿ 1/x dx ಅಂದ್ರೆ log x, 1/t dt ಅಂತಂದ್ರೆ log t ಮೈನಸ್ ಇದು log t ನೇ. ಬಟ್ ಇದು et ಬೇರೆ et ಬೇರೆ, ಸರಿನಾ? ನೀವು ಬೇಕಾದ್ರೆ ಇದಕ್ಕೆ t1 ಅಂತ ಕೊಟ್ಕೋಬಹುದು, ಇರ್ಲಿ ಬಿಡಿ. ಈ t ಬರೆಯುವಾಗ ಇಲ್ಲಿ t ಬರೆಯುವಾಗ ಇದು ಹಾಕಬೇಕೇನು, tan y, ಅಲ್ಲಿ tan x. ಇದು log tan y ಮೈನಸ್ log tan x ಪ್ಲಸ್ c. ಈ ಕಡೆ ತಗೊಬಂದ್ರೆ log tan y ಪ್ಲಸ್ log tan x is equal to c. ನೋಡಿ ನಿಮಗೆ ಸಾಲ್ವ್ ಅಂತ ಕೇಳಿದ್ರೆ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ, ಮತ್ತೆ ಇನ್ನೊಂದು ಟೈಪ್ ಇದೆ ಆಯ್ತಾ, ಇನ್ನೊಂದು ಟೈಪ್ ಇದೆ. ಆ ಟೈಪಲ್ಲಿ ಕೇಳ್ಬೋದು. ಇದು ಇಲ್ಲ ಅಂದ್ರೆ ಇನ್ನೊಂದು ಟೈಪ್ ಇದೆ. ಆ ಎರಡು ಟೈಪಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಬರುತ್ತೆ. ಫಸ್ಟ್ ಪ್ರಶ್ನೆ ಆರ್ಡರ್ ಅಂಡ್ ಡಿಗ್ರಿ, ಎರಡನೇದು ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್, ಮೂರನೇದು ಎರಡು ಟೈಪ್ ಇದೆ, ಇದೊಂದು ಇನ್ನೊಂದಿದೆ. ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡೋಣ. ನೋಡಿ ಇನ್ನೊಂದು ಕ್ಲಾಸ್ ಮಾಡಿದ್ರೆ ಇದು ಮ್ಯಾಥಮೆಟಿಕ್ಸ್ ಫುಲ್ ಕಂಪ್ಲೀಟ್ ಆಗ್ಬಿಡ್ತದೆ, ಸರಿನಾ? ಸುಮಾರು ಜನ ಸೈನ್ಸ್ ವಿಡಿಯೋ ಅಂತ ಕೇಳ್ತಾ ಇದ್ದೀರಾ. ಸೈನ್ಸ್ದು ಬರುತ್ತೆ ನಿಮಗೆ, ಇವತ್ತೇ ಬರುತ್ತೆ ಇನ್ನೊಂದು ವಿಡಿಯೋ, ಆಯ್ತಾ? ನೋಡಿ ಇಷ್ಟು ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಚೆನ್ನಾಗಿ ವರ್ಕ್ ಮಾಡಿ. ನಮ್ಮ ವಿಡಿಯೋಸ್ ಎಲ್ಲ ವಿಡಿಯೋಗಳನ್ನು ಇನ್ನೊಂದ್ಸರಿ ನೋಡಿ, ನೋಡ್ಬಿಟ್ಟೆಲ್ಲ ವರ್ಕ್ ಮಾಡಿ ಕ್ಲೀನಾಗಿ ನೋಡಿ. ಎಲ್ಲ ವಿಡಿಯೋನು ಇದೆ, ಎಲ್ಲ ಟಾಪಿಕ್ ಮೇಲೂ ವಿಡಿಯೋ ಇದೆ, ಎಲ್ಲಾನು ನೋಡಿ. ಏನೇ ಡೌಟ್ ಬಂದ್ರೆ ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.